ಬಿಜೆಪಿ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಬಿಸಿ ಆಗಿದ್ರೆ ಜೆಡಿಎಸ್ ಅದ್ಯಾಕೋ ಬೇರೆನೆ ಮೂಡಲ್ಲಿ ಇದ್ದಂಗಿದೆ ಸರ್. ಎಲೆಕ್ಷನ್ ಪ್ರಿಪೇರ್ ಆಗ್ತಾ ಇದೀರಾ ಅನ್ನಿಸ್ತಾ ಇದೆ. ಒಂದ್ ಕಡೆ KR ಪೇಟೆಲ್ ಸಮಾವೇಶ ಅನ್ನಂತೆ ಹಾಸನ್ ಮಾಡಬೇಡಿ ಅಂತಲ್ಲ, ಬಟ್ ಜೆಡಿಎಸ್ ಕೂಡ ಬೇರೆ ಮೂಡಲ್ಲಿ ಇದೆಯಾ ಅಥವಾ ಈಗಲೂ ಕೂಡ ಜನಪರವಾದ ಜನರ ನಿಮ್ಮ ಶಾಸಕರು ಕೂಡ ಇದ್ದಾರೆ ಸರ್, ಅವರ ಪಾರ್ಟಿಸಿಪೇಷನ್ ಎಷ್ಟು ಆಕ್ಟಿವ್ ಆಗಿದೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಕೇವಲ ಎಲೆಕ್ಷನ್ ಮೋಡ್ಗೆ ಹೋಗ್ಬಿಟ್ಟಿದ್ದೀರಾ ಅಂತ. ನೋಡಿ, ಇವತ್ತು ಸೆಷನ್ ನಡೆಸಬೇಕಾಗಿರುವಂತ ಜವಾಬ್ದಾರಿ ಯಾರ್ದಿರ್ತದೆ ಅಂದ್ರೆ ರಾಜ್ಯ ಸರ್ಕಾರದಿದೆ. ರಾಜ್ಯ ಸರ್ಕಾರದಿಂದ ಆಯ್ಕೆ ಆದಂತ MLAಗಳದು, ಎಸ್ಪೆಷಲಿ ಮಿನಿಸ್ಟರ್ಗಳದು. ಈಗ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಾದ್ರೆ ಅವರು ನೋಡಿ, ಜನಗಳ ತೆರಿಗೆ ಹಣದಲ್ಲಿ ಇವ್ರನ್ನ MLA ಮಾಡಿ ಮಿನಿಸ್ಟರ್ ಮಾಡಿ ಸದನದಲ್ಲಿ ಕೂರಿಸಿರ್ತೀವಿ. ಜನಪರವಾಗಿ ಮಾತಾಡೋಣ. ಈಗ ನಾನು ಒಂದು ಪಕ್ಷದ ರಾಜಕಾರಣಿಯಾಗಿ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಪರವಾಗಿ ಮಾತಾಡೋದಕ್ಕಿಂತ ನಿಮ್ಮ ಜವಾಬ್ದಾರಿ ಏನು ನೋಡಿ. ಇವತ್ತು ಸೆಷನ್ಗೆ ನೀವೇ ಕರೆದಿರೋದು, ಸಿದ್ದರಾಮಯ್ಯನವ್ರು ಕರೆದಿರೋದು, ಹೌದಲ್ವಾ? ಬೇರೆ ಯಾರನ್ನ ಕರೆದಿದಾರ? ಸ್ಮಿತಾ ಕರೆದಿದಾರ? ಯಡಳ್ಳಿಯರ್ ರಾಜ್ಯಪಾಲರು ಹೆಂಗ್ ಕರೀತಾರೆ? ಅವ್ರು ಇಂಡಿವಿಜುವಲ್ ಅವರೇ ಕರೆದು ಬಿಡ್ತಾರ? ಅವರೇ ಕರೀಬೇಕು. ನೋಡಿ, ಇಶ್ಯೂ ಡೈವರ್ಟ್ ಮಾಡಬೇಡಿ. ಮಾತಾಡ್ತೀವಿ ಅಂತ ನಾವೇನೇನೋ ಮಾತಾಡಬಾರ್ದು. ರಾಜ್ಯಪಾಲರೇ ಕರೀಬೇಕು. ಹೌದು ಸ್ವಾಮಿ, ಸರ್ಕಾರದವರು ಒಂದು ಅಪ್ಲಿಕೇಶನ್ ಕೊಟ್ಟರೆ ತಾನೇ ಕರೆಯೋದು. ಏಕಾಏಕಿ ರಾಜ್ಯಪಾಲರು ಕರೆಯಕ್ಕಾಗ್ತದೆ? ಯಾರ ಇಚ್ಛಾಶಕ್ತಿ? ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ. ನೀವು ಜನಗಳ ತೆರಿಗೆ ಹಣದಲ್ಲಿ ಆರ್ಸ್ ಬಂದು ನೀವು ಸೆಷನ್ ಮಾಡ್ಬೇಕಾದ್ರು ನೀವು ಬಂದು ಬೀದಿಲ್ ಬಂದು ಹೋರಾಟ ಮಾಡ್ತೀವಿ ಅಂದ್ರೆ ಮತ್ತೆ ಜನಗಳ ತೆರಿಗೆ ಬೆಲೆ ಇಲ್ವಾ? ಹೋರಾಟ ಮಾಡೋದು ತಪ್ಪ ಅಲ್ಲ, ಹೋರಾಟ ಮಾಡೋದು ತಪ್ಪಲ್ಲ ಸ್ವಾಮಿ. ನಾನು ಹೇಳ್ತೀನಿ ಕೇಳಿ, ನೀವು ಬಟ್ಟೆ ಬಿಚ್ಚೋದು ತಪ್ಪಲ್ಲ. ಎಲ್ಲಿ ಬಟ್ಟೆ ಬಿಚ್ಚಬೇಕು? ನಾನು ಹೇಳ್ತಾ ಇರೋದು ಅದನ್ನೇ. ತಪ್ಪ ಹೇಳಿ ಅಷ್ಟೇ. ಅಲ್ಲ, ತಪ್ಪ. ಈಗ ನೀವು ಮಾತಾಡ್ತೀರಾ, ನೀವೇ ಮಾತಾಡ್ಬಿಡಿ, ನೀವೇ ಮಾತಾಡಿ, ನಾವ್ ಎದ್ದೋಗ್ತೀವಿ. ಉತ್ತರ ಕೊಡಕ್ಕೂ ಬಿಡಲ್ಲ ಅಂದ್ರೆ ತಪ್ಪ 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 ಅಂತ 100 ಸತಿ ತಪ್ಪ ಅಂದ್ರೆ ಕೇಳಿ, ಕೇಳಿಸ್ಕೊಳ್ಳಿ. ತಪ್ಪ ಅಲ್ಲ. ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಹೋರಾಟ ಮಾಡ್ಬೇಕಾದ್ರೆ ಹೋರಾಟ ಮಾಡೋದು ತಪ್ಪಲ್ಲ. ಅದು ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು? ಹಾಗಾದ್ರೆ ಅವ್ರು ಮಾಡಿದ್ ಸರಿನಾ ನಿಮ್ ಪ್ರಕಾರ? ಕೇಳಿ, ನಿಮ್ ಪ್ರಕಾರ ಅವ್ರು ಮಾಡಿದ್ ಸರಿನಾ ಕಾಂಗ್ರೆಸ್ನವರು? ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ? ನೀವು ಮಾಡಿದ್ ಸರಿನಾ ಕಾಂಗ್ರೆಸ್ನವರು? ಮಾತಾಡ್ತಾ ಇಲ್ಲ. ಅಲ್ಲ, ಕೇಳ್ತಾ ಇದ್ದೀನಿ. ಈಗ ನೀವು ನನ್ನ ತಪ್ಪ ಅಂತ ಕೇಳಿದ್ರು ಹೋರಾಟ ಮಾಡಿ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ ಪ್ರಶ್ನೆಗೆ ಉತ್ತರ ಕೊಡಿ. ಇವತ್ತು ಕಾಂಗ್ರೆಸ್ ಆಡಳಿತ ಪಕ್ಷವಾಗಿ ಹೋರಾಟ ಮಾಡಿದ್ದು ತಪ್ಪ, ಬೀದಿಗೆ ಸರಿನಾ ನಿಮ್ ಪ್ರಕಾರ? ಜನರ ಪರವಾಗಿ ಯಾವ್ದಾದ್ರು ಇರ್ಲಿ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಇದೆ. ನೀವು ಮಾಡಿದ್ರು ಬೆಂಬಲ ಇದೆ. ಮಾಡಿದ್ರು ನಮ್ಮ ನಾನೇನೋ ಕೇಳಿದ್ ನೀವೇನೋ ಮಾತಾಡ್ತೀರ. ಯಾವಾಗ ನಾನ್ ಕೇಳ್ತಾ ಇರೋದು, ಸೆಷನ್ ಇದ್ದಿದ್ದ ದಿನ ಆಡಳಿತ ಪಕ್ಷ ಬಂದು ಹೋರಾಟ ಮಾಡಿದ್ ಸರಿನಾ ಹೇಳಿ ಸರ್? ಸರಿನಾ ಸರ್? ನಾನು ಜಾಸ್ತಿ ಕೇಳ್ತಲ್ಲ, ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆಡಳಿತ ಪಕ್ಷ ಸೆಷನ್ ನಡೆಯೋ ಸಂದರ್ಭದಲ್ಲಿ ಹೋರಾಟ ಮಾಡಿದ್ ಸರಿನಾ? ಜನಪರವಾಗಿ ಎಲ್ಲ ಹೋರಾಟಗಳು ನೀವು ನೋಡಿ, ದಾರಿ ತಪ್ಪಿಸೋ ಸಮಾಧಾನ ಅಲ್ಲ ರೀ. ಜನಕ್ಕೆ ಉತ್ತರ ಕೊಡಬೇಕು. ಒಬ್ಬ ಪತ್ರಕರ್ತರಾಗಿ ಕಾಂಗ್ರೆಸ್ ಪರ ವಹಿಸುವಂತ ಚಿಂತನೆ ಯಾಕೆ ನೋಟಿಸ್ ಕೊಡ್ಲಿ ರೀ? ನಾನ್ ಮಾತಾಡ್ಬೇಕಾದ್ರೆ ಅವ್ರು ಹೋರಾಟ ಮಾಡಿದ್ ಸರಿ ಅಂತ ಹೇಳ್ತಾರೆ. ಈಗ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಜನಗಳ ತೆರಿಗೆ ಮಾತಾಡಕ್ ಬಿಟ್ರೆ ಮಾತಾಡ್ತೀನಿ. ಮುಂದುವರಿಸಿ. ನಿಮಗೆ ಕೇಳಿ ಪ್ರಶ್ನೆಗೆ ಉತ್ತರ ಕೊಡಿ. ಜೆಡಿಎಸ್ ನವರು ಆಕ್ಟಿವ್ ಆಗಿದ್ದಾರಾ? ಜೆಡಿಎಸ್ ನ ಶಾಸಕರು ಇದ್ದಾರಾ ಆಕ್ಟಿವ್ ಆಗಿ? ಖಂಡಿತವಾಗ್ಲೂ ಇವತ್ತು ಸೆಷನ್ ನಡೆದಿದ್ರೆ ನಮ್ಮ 70% ಶಾಸಕರು ಅಲ್ಲಿ ಇರ್ತಿದ್ರು. ಅಲ್ಲಿರೋರು ಎಷ್ಟು? ಮಂಡ್ಯದಲ್ಲಿ 2 ರಿಂದ 3 ಜನ ಇದ್ದಾರೆ. ಯಾರು ಇಲ್ಲ, ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ, ಅಲ್ಲಿದ್ದಂತ MLA ಇದ್ದಾರೆ, ಮತ್ತೆ ಮಂಡ್ಯದಲ್ಲಿ ಸ್ವತಂತ್ರ ಇದಾರೆ. ನೋಡಿ, ನೀವು ಒಂದ್ಸತಿ ಆ ಫೋಟೋ ತೆಗೆದು ನೋಡಿ. 3 ರಿಂದ 4 ಜನ ಇದ್ದಾರೆ. ಸೆಷನ್ ಬರ್ಬೇಕಾದ್ರೂ ಖಂಡಿತ ಸೆಷನ್ ಬಂದೇ ಬರ್ತಾರೆ. ವಿಚಾರಗಳು ಚರ್ಚೆ ಅಂತ ಬಂದಾಗ ನಾವು ಮುಂಚೂಣಿಲಿ ಇರ್ತೀವಿ. ಸಾಮಾಜಿಕವಾಗಿ ಬದ್ಧತೆ ಇಟ್ಕೊಂಡಿರುವಂತವ್ರು ನಾವು. ನೀವ್ ಏನೇ ಪ್ರಶ್ನೆಗಳಿದ್ರು ನಾವು ಕೇಳ್ತೀವಿ. ಯಾವತ್ತು ಬಿಟ್ಟಂತೂ ಎಲ್ಲೂ ಹೋಗಿಲ್ಲ. ಇದೇ MSIL ಅಲ್ಲಿ ನಡೆದಂತ ಸ್ಕ್ಯಾಂಡಲ್ ಬಗ್ಗೆ ಮಾತಾಡಿದಾಗ, ಇದೇ ಸೆಷನ್ ಅಲ್ಲಿ ನಮ್ KR ಪೇಟೆ ಶಾಸಕರು ಮಾತಾಡಿದಾಗ, ಈ ಸರ್ಕಾರದ ಮಿನಿಸ್ಟರ್ ಒಬ್ರು ಅಂತಾರೆ ಒದ್ದು ಜೈಲ್ಗೆ ಹಾಕ್ತೀನಿ ಅಂತ. ಇವತ್ತವರೆಗೂ ಅದನ್ನ ಕೇಳೋ ಛಾತಿ ಯಾವ ಪತ್ರಕರ್ತರು ತೋರಿಸಲಿಲ್ಲ. ಅವ್ರು ಬಂದು ಹೋರಾಟ ಮಾಡಿದಾಗ ಅವ್ರು ಹೋರಾಟ ಮಾಡಿದ್ ಸರಿ ಅಂತಾರೆ. ಜನಗಳ ತೆರಿಗೆ ದುಡ್ಡಲ್ಲಿ ಇವತ್ತು ಸೆಷನ್ ನಡೆಸ್ತಾ ಇದ್ದೀರಿ. ನೀವೇ ಜವಾಬ್ದಾರರು. ಈ ಸರ್ಕಾರದ ಜವಾಬ್ದಾರಿ ಇದೆ.
ಅಲ್ವಾ? ನೀವು ಕೋಟ್ಯಾಂತರ ರೂಪಾಯಿ ನೀವು ಸೆಷನ್ ಮೇಲೆ ಬಂಡವಾಳ ಹಾಕ್ಬಿಟ್ಟು ಜನಗಳ ತೆರಿಗೆ ದುಡ್ಡನ್ನ ನೀವು ಬಂದು ಬೀದಿ ಕೂತ್ಕೋತೀರಾ ಅಂದ್ರೆ ನೀವು ಮಾಡ್ತಾ ಇರೋದು ಸರಿ? ಅದನ್ನು ಕೇಳಬಾರ್ದ ನಾವು? ಶಶಿಧರ್ ಸರ್, ನಮ್ಮ ವೀಕ್ಷಕರೊಬ್ರು ಕಳಿಸಿರುವ ಪ್ರಶ್ನೆ, ಇದನ್ನ ಅವ್ರ ಸ್ಟೇಟಸ್ ಅಲ್ಲೂ ಹಾಕೊಂಡಿದ್ದಾರಂತೆ. ಇವತ್ತು ರಾಜ್ಯದಲ್ಲಿ ಧಿಕ್ಕಾರ ವರ್ಸಸ್ ಧಿಕ್ಕಾರ, ಇದ್ರ ನಡುವೆ ಮತದಾರರಿಗೆ ಸೌಲಭ್ಯಗಳ ಅಸಹಕಾರ ಅಂದ್ರೆ ಜನರಿಗೂ ಅನ್ಸಕ್ ಶುರುವಾಗಿದೆ. ರಾಜಕೀಯ ಪಕ್ಷಗಳು ಮಾಡ್ತಾ ಇರುವ ಪ್ರತಿಭಟನೆಗಳು ಜನಪರ ಅಲ್ಲ, ಅವರ ಸ್ವಪ್ರತಿಷ್ಠೆಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತಿರೋದು ಅಂತ ಹೇಳಿ. ನೋಡಿ, ಈ ಎರಡೂ ಪಕ್ಷಗಳ ರಂಗಿತರಂಗ ಆಟಗಳು ಜನರ ಮುಂದೆ ಬಿದ್ದಿದೆ. ಯಾಕೆಂದ್ರೆ ಒಬ್ಬರ ಮೇಲೆ ಒಬ್ರು, ರಾಜಗೌಡರು ಹೇಳಿದ ಕರೆಕ್ಟ್. ಸೆಷನ್ ಕರೆದ ನಂತರ ಸೆಷನ್ ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಆ ಪೂರ್ಣಾವಧಿ ಸೆಷನ್ ಅಲ್ಲಿ ಮುಗಿಸ್ಬೇಕು. ಒಂದು ಅಧಿಕಾರ ಕೊಟ್ಟು ಫುಲ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಸ್ವಾಮಿ ನಿಮ್ಗೆ. 140 ಜನ ಇವತ್ತು ನೀವು ಹೇಳ್ತಿರೋದು ಪತ್ರಿಕರ್ತರ ಮುಂದೆ ಹೇಳಿದ್ರು 140 ಇದ್ದಾರೆ, 139 ಪಕ್ಕದಲ್ಲೊಬ್ಬ ಹೇಳ್ತಾನೆ 140 140 ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಜನಕ್ಕೋಸ್ಕರ ನೀವು ಹೋರಾಟ ಮಾಡಬೇಕಾಯ್ತು, ಜನಕ್ಕೋಸ್ಕರ ನೀವು ಆ ಆಶಯಗಳನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು. ಆ ಆಶಯಗಳನ್ನು ಬಿಟ್ಟು ನೀವು ಹೊರಗಡೆ ಕೂತ್ಕೊಳ್ಳುವಂತ ಸಂದರ್ಭ ಎಲ್ಲಿದೆ? ನಾವು ಸಹ ಮನ್ರೇಗಾ ಆದಂತಹ 2ನೇ ದಿನನೂ ಸಹ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಫೈಟ್ ಮಾಡಿರ್ತಕ್ಕಂಥದ್ದು. ನಾವು ಸೆಷನ್ ಹೋಗೋದಕ್ಕಾಗಲ್ಲ, ನಮ್ಮ ಶಾಸಕರಿಲ್ಲ. ಆ ಬದ್ಧತೆನ ನಾವು ತೋರಿಸಿದ್ದೀವಿ. ಅದೇ ರೀತಿ ಸೆಷನ್ ಮುಗಿಸ್ಕೊಳ್ಳಿ, ಅಲ್ಲಿ ಚರ್ಚೆ ಆಗ್ಲಿ. ಈಗಿರ್ತಕ್ಕಂತಹ ಈ ರೌಡಿ ರಾಜೀವ್ ಗೌಡ ಆಗ್ಲಿ, ಈ ಆರ್ ಬಿ ತಿಮ್ಮಾಪುರ ಅವರ ಹಗರಣ ಆಗ್ಲಿ, ಬೇರೆ ಬೇರೆ ಹಗರಣಗಳು ಯಾವ ರೀತಿ ಇದಾವೆ ಅದನ್ನೆಲ್ಲ ಚರ್ಚೆಗಳ ಮುಖಾಂತರ ಆಗ್ಲಿ. ಮನ್ರೇಗಾ ಆಗಿರೋದು ತಪ್ಪು, ಹೌದು. ಅದು ಜಿ ರಾಮ್ಜಿ ಹೆಸರಿಟ್ಟಿರೋದು ತಪ್ಪು. ಗಾಂಧೀಜಿ ಅವರ ಹೆಸರನ್ನ ಇವರು ಕೊಲೆ ಮಾಡಿರತಕ್ಕಂಥದ್ದು ತಪ್ಪು. ಆದ್ರೂ ಸಹ ಅದನ್ನು ಚರ್ಚೆ ಮಾಡ್ಬೇಕಾದ್ರೆ ಎಲ್ಲಿ ಅದಕ್ಕೆ ವೇದಿಕೆ ಇತ್ತಲ್ಲ. ಪ್ರತಿಯೊಬ್ಬರ ಭಾಷಣವನ್ನು ಸಹ ನೀವು ಬಿತ್ರಾ ಮಾಡ್ತೀರಾ, ಮಾಧ್ಯಮಗಳು ಬಿತ್ರಾ ಮಾಡ್ತೀರಾ. ಎಲ್ಲರಿಗೂ ಹೇಳ್ತಾರೆ ಸಿದ್ದರಾಮಯ್ಯನವರು ಇವತ್ತು ಈ ರೀತಿ ಮಾತಾಡಿದ್ರು, ಡಿ ಕೆ ಶಿವಕುಮಾರ್ ಈ ರೀತಿ ಮಾತಾಡಿದ್ರು, ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಈ ರೀತಿ ಮಾತಾಡಿದ್ರು. ಎಲ್ಲ ನಿಮ್ಗೆ ಸೌಲಭ್ಯ ಇದ್ದ ಮೇಲೆ ನೀವು ಫ್ರೀಡಂ ಪಾರ್ಕ್ ಯಾಕ್ರಿ ಬರ್ತೀರಾ? ಅದು ಮೆರವಣಿಗೆ ಮಾಡ್ತೀರಾ? ನಾನು ಕಾವೇರಿ ಹೋರಾಟದಲ್ಲಿ ನಾವು ಇದರಲ್ಲಿ ಪುಟ್ಟಣ್ಣ ಶೆಟ್ಟಿ ಟೌನ್ ಅಲ್ಲಿ ಮುಂದೆ ನನ್ನನ್ನು ಸಮೇತ ಬಸ್ ನಲ್ಲಿ ಎತ್ತಾಕೊಂಡ್ಬಂದು ಫ್ರೀಡಂ ಪಾರ್ಕ್ ಬಿಟ್ರಿ. ಆ ಫ್ರೀಡಂ ಪಾರ್ಕ್ ಗೇಟ್ ನ ಬ್ಯಾರಿಕೇಡ್ ಹಾಕ್ತೀರಾ. ಬ್ಯಾರಿಕೇಡ್ ಇಂದ ಒಂದ್ ಹೆಜ್ಜೆ ಇಕ್ಕಿದ್ರು ನೀವು ಪೊಲೀಸ್ ವ್ಯಾನ್ ಅಲ್ಲಿ ಎತ್ಕೊಂಡು ನಮ್ಮನ್ನ ಎಲ್ಲೆಲ್ಲೋ ಬಿಡ್ತೀರಾ, ಆಡ್ಗೋಡಿ ಬಿಡ್ತೀರಾ, ಇನ್ನೊಂದ್ ಕಡೆ ಬಿಡ್ತೀರಾ, ರಾತ್ರಿವರೆಗೂ ನಮ್ಗೆ ಸಾಯಿಸ್ತೀರಾ. ಆದ್ರೆ ನೀವು ಮಾತ್ರ ಮೆರವಣಿಗೆ ಹೋಗ್ತಿರಲ್ಲ. ಒಬ್ರಿಗೊಂದು ಕಾನೂನ ಇವತ್ತು ಕಾನೂನು ಬಗ್ಗೆ ಹೇಳ್ಬೇಕು. ಸಿದ್ದರಾಮಯ್ಯವ್ರು ಮಾತಾಡ್ಬೇಕು. ಯಾವ ಸಿದ್ದರಾಮಯ್ಯನವರು ಹೇಳಿದ ಸಮಾಜವಾದ ಮಾತಾಡ್ತಿರಲ್ಲ, ಇವತ್ತು ನೀವು ಸಮಾಜವಾದವನ್ನು ನಿರ್ವಹಿಸಿದ್ದೀರಾ. ಆ ಸಮಾಜವಾದಕ್ಕೆ ನೀವು ಧೃತಿ ಕೊಡುವಂತೆ ತಪ್ಪು ಹೆಜ್ಜೆ ಇಡ್ತಾ ಇದ್ದೀರಾ. ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ನೀವು ಹಾಳು ಮಾಡ್ತಾ ಇದ್ದೀರಾ. ಪ್ರಜಾಪ್ರಭುತ್ವವನ್ನೇ ಈ ಎರಡೂ ಪಕ್ಷಗಳು ಹಾಳು ಮಾಡ್ತಾ ಇದ್ದಾವೆ. ಸೆಷನ್ ಒಳಗಡೆ ಮಾಡಬೇಕು. ಇನ್ನೂ ಒಂದು ಮುಖ್ಯ ಕಾರಣ, ಈ ರಾಜ್ಯದಲ್ಲಿ 224 ಶಾಸಕರೇನಿದ್ದಾರೆ, 90% ಶಾಸಕರು ವ್ಯಾಪಾರಿಗಳು. ಅವರು ವ್ಯಾಪಾರಕ್ಕೋಸ್ಕರ ಅಷ್ಟೇ ಶಾಸಕರಾಗಿರೋದು. ಅವ್ರಿಗೆ ಆಗ್ಬೇಕು ಸ್ವಾಮಿ ಸೆಷನ್, ಅವ್ರಿಗೆ ಆಗ್ಬೇಕು ಇದೆಲ್ಲ ರಾಜಕೀಯ ಓನರ್ಗಳು, ಈ ಬಾರ್ ಓನರ್ಗಳು, ಇನ್ನೊಂದು ರಿಯಲ್ ಎಸ್ಟೇಟ್ ದಳ್ಳಾಳಿಗಳು, ಎಲ್ಲರೂ ರಿಯಲ್ ಎಸ್ಟೇಟ್ ಮಾಡುವಂತವರು. ಈವನ್ ಡಿ ಕೆ ಶಿವಕುಮಾರ್ ಅವರೇ ಹೇಳ್ಕೋತಾರೆ ನಾನು ಪ್ರೊಫೆಷನಲಿ ಬಿಸ್ನೆಸ್ ಮ್ಯಾನ್ ಅಂತ. ನೀವು ಬಿಸ್ನೆಸ್ ಮ್ಯಾನ್ ಆದ್ರೆ ಬಿಸ್ನೆಸ್ ಮಾಡಿ, ಜನಸೇವೆ ಯಾವಾಗ ಮಾಡ್ತೀರಾ? ಜನಸೇವೆ ಮಾಡೋದಕ್ಕೆ ರಾಜಕೀಯಕ್ಕೆ ಬರಲೇಬಾರ್ದು ಅಂತಲ್ಲ, ಜನರ ಆದ್ಯತೆ. ಆದ್ರೆ ಈ ರಾಜ್ಯವನ್ನ ನಾವು ಪ್ರಜಾಪ್ರಭುತ್ವ ನೆಲೆಯಲ್ಲಿ ಎತ್ಕೊಳ್ಳೋದಕ್ಕಾಗಲ್ಲ, ಗಟ್ಟಿ ನೆಲೆಯನ್ನು ನಾವು ಕೊಡೋದಕ್ಕಾಗಲ್ಲ, ಸಮಾಜವಾದವನ್ನು ಮುಂದಿಟ್ಕೊಳ್ಳೋದಕ್ಕಾಗೋದಿಲ್ಲ. ಆ ರೀತಿ ನಾನು ಹೇಳ್ತಾ ಇರ್ತೀನಿ.